ಮಂಚೇನಹಳ್ಳಿ ತಾಲೂಕಿನ ಹನುಮಂತಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ಎಚ್.ವಿ. ಶ್ರೀನಾಥ್ ಬಾಬು ಮತ್ತು ಉಪಾಧ್ಯಕ್ಷರಾಗಿ ಎಚ್.ಬಿ. ಕೃಷ್ಣಮೂರ್ತಿರವರು ಶನಿವಾರ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಟಿ. ಜಯರಾಮಯ್ಯ ತಿಳಿಸಿದ್ದಾರೆ. ನೂತನ ಅಧ್ಯಕ್ಷರಾದ ಎಚ್.ವಿ. ಶ್ರೀನಾಥ್ ಬಾಬು ಮಾತನಾಡಿ, ಸಹಕಾರಿ ಸಂಘದ ವತಿಯಿಂದ ಸಿಗುವ ಸೌಲಭ್ಯಗಳು ಪ್ರತಿಯೊಬ್ಬ ಷೇರುದಾರರಿಗೆ ತಲುಪಿಸುವ ಜವಾಬ್ದಾರಿ ಆಡಳಿತ ಮಂಡಳಿ ಮೇಲಿದೆ. ಈ ನಿಟ್ಟಿನಲ್ಲಿ ಸಂಘದಲ್ಲಿನ ಪ್ರತಿ ಸದಸ್ಯರು ನೂತನ ನಿರ್ದೇಶಕರ ಮೇಲೆ ನಂಬಿಕೆ ಮತ್ತು ವಿಶ್ವಾಸವನ್ನಿಟ್ಟು ಆಯ್ಕೆ ಮಾಡಿದ್ದಾರೆ. ಅವರ ನಂಬಿಕೆಯನ್ನ ಉಳಿಸುವ ಜೊತೆಗೆ ಸಹಕಾರ ಸಂಘದಲ್ಲಿ ಪಾರದರ್ಶಕ ಆಡಳಿತ ನೀಡುವ ಮೂಲಕ ಸ್ಥಳೀಯ ಜನತೆಗೆ ಭರವಸೆಯಂತೆ ಕಾರ್ಯನಿರ್ವಹಿಸಿ ಸಂಘವನ್ನ ಆರ್ಥಿಕವಾಗಿ ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯಲು ಶ್ರಮಿಸುತ್ತೇವೆ ಎಂದು ಹೇಳಿದರು. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆ ಇವತ್ತು ನಡೆಯಿತು. ಇದಕ್ಕೆ ಎಲ್ಲರೂ ಆಯ್ಕೆ ಮಾಡಿದ ಎಲ್ಲ ನನ್ನ 13 ಸದಸ್ಯರಿಗೂ ವಂದನೆಗಳು ತಿಳಿಸ್ತೀನಿ. ಮೊದಲಿಗೆ ಈ ನಿರ್ದೇಶಕರ ಸ್ಥಾನಕ್ಕೆ ಆಯ್ಕೆ ಮಾಡಿದ ಎಲ್ಲ ಹನುಮಂತಪುರ ಗ್ರಾಮದ ಹಾಲು ಉತ್ಪಾದಕರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಏನು ಈ 13 ಜನ ಸದಸ್ಯರು ಆಯ್ಕೆ ಆಗಿದ್ದೀವಿ, ಹಾಗೂ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ಸಮೇತ ಈ ಸಂಘನ ಅತ್ಯುತ್ತಮವಾಗಿ ನಡೆಸ್ಕೊಂಡು ಹೋಗಬೇಕು, ಆಗ ಒಳ್ಳೆಯ ಲಾಭಾಂಶವನ್ನು ತರಬೇಕು ನಮ್ಮ ಎಲ್ಲರ ಗುರಿಯಾಗಿದೆ. ಹಾಗೆ ಏನು KMF ಇಂದ ಬರ್ಬೋದು, ಇನ್ನು ಯಾವುದೇ ಅನುದಾನ ಬಂದ್ರೂ ಇಲ್ಲಿ ಎಲ್ಲ ಷೇರ್ದಾರರಿಗೂ ಕ್ರಮಬದ್ಧವಾಗಿ ಯಾವುದೇ ಪಕ್ಷಪಾತ ಇಲ್ಲದೆ ಇಲ್ಲಿ ನಡೆಸ್ಕೊಂಡು ಹೋಗಿರೋಕ್ಕಂಥ ಎಲ್ಲ ನಮ್ಮ 13 ಸದಸ್ಯರಿಗೂ ನಮ್ಮೆಲ್ಲರದ ಜವಾಬ್ದಾರಿ ಆಗಿರುತ್ತದೆ. ಈ ಮುಂದಿನ 5 ವರ್ಷಗಳ ಕಾಲ ಇದನ್ನು ಒಳ್ಳೆಯ ಲಾಭಾಂಶ ತಗೊಂಡು, ಹಾಗೆ ಮೇಲಿನ ಒಂದು ಮಾಡಿ ಪೆಂಡಿಂಗ್ ಇದೆ ಅದನ್ನು ಕಟ್ಟಿ ಇದನ್ನು ಒಳ್ಳೆಯ ರೀತಿಯಾಗಿ ಹಾಲು ಉತ್ಪಾದಕರಿಗೆ ಒಳ್ಳೆಯ ಲಾಭಾಂಶ ಕೊಟ್ಟು ಈ ಡೈರಿ ಉತ್ತಮವಾಗಿ ನಡೆಸಬೇಕು ಅಂತ ನನ್ನೆಲ್ಲರ ಆಶಯ. ಅಂದು ಷೇರ್ದಾರರಾಗಿರ್ಬೋದು, ಹಾಲು ಶೇಖರಣೆ ಇವರು ಆಗಿರ್ಬೋದು, ಪ್ರತಿಯೊಬ್ಬರು ಉತ್ತಮ ಶೇಖರಣೆಯುತವಾಗಿ ಉತ್ತಮ ಗುಣಮಟ್ಟ ಹಾಲು ತಂದು ಸರಬರಾಜು ಡೈರಿಗೆ ಹಾಕಿದಾಗ ಇದನ್ನು ಒಳ್ಳೆಯ ಲಾಭಾಂಶ ರೀತಿಯಲ್ಲಿ ಈ ಡೈರಿ ಉತ್ತಮವಾಗಿ ಮುಂದೆ ತಗೊಂಡು ಹೋಗೋಕ್ಕೆ ಎಲ್ಲರೂ ಸಹಕಾರ ಹೊಂದಿಸ್ತದೆ ಅಂತ ನನ್ನ 2 ಮಾತು.